ರಾಧಿಕಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು. ಏನ್ ವಿಷಯ? ಯಾರು ಕೂಡ ಮಾಡದೇ ಇರೋ ಪ್ಲಾನ್ ಮಾಡಿ ಈ ಮನೆಗೆ ಬಂದು ಸೇರ್ಕೊಂಡೆ ಅಲ್ವಾ? ಇಷ್ಟು ನೀಟಾಗಿ ಯಾರು ಪ್ಲಾನ್ ಮಾಡಲ್ಲ ಬಿಡು. ಜಾನಕಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನಾನು ಎಲ್ಲ ವಿಷಯದ ಬಗ್ಗೆನೂ ಮಾತಾಡೋದಕ್ಕೆ ಬಂದಿದ್ದೀನಿ. ನೀನ್ ಆಶ್ರಮಕ್ಕೆ ಬಂದಿದ್ ಕೂಡ ಒಂದ್ ನಾಟಕನೇ. ನೀನ್ ಆಶ್ರಮಕ್ಕೆ ಬರೋದಕ್ಕೆ ಬೇರೆ ಯಾವ ಕಾರಣಗಳು ಇರ್ಲಿಲ್ಲ. ಇಲ್ಲಿವರೆಗೂ ನೀನ್ ಹೇಳಿರೋದೆಲ್ಲ ಸುಳ್ಳು, ಒಂದು ನಾಟಕ. ಜಾನಕಿ, ಹೌದು, ಈ ಮನೆಗೆ ಪ್ಲಾನ್ ಮಾಡ್ಕೊಂಡೇ ಬಂದು ಸೇರ್ಕೊಂಡಿದ್ಯಾ. ಈ ಮನೆಗೆ ಬರೋದಕ್ಕಿಂತ ಮುಂಚೆ ಆಶ್ರಮಕ್ಕೆ ಬಂದು ಸೇರ್ಕೊಳ್ಳೋದು ನಿನ್ ಪ್ಲಾನ್ನ ಮೊದಲನೇ ಸ್ಟೆಪ್. ನೋಡು, ನೀ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ಹೌದು, ಇಲ್ಲಿವರೆಗೂ ನಿನ್ನನ್ನು ನಾನು ತಪ್ಪಾಗೆ ತಿಳ್ಕೊಂಡಿದ್ದೆ. ಆದ್ರೆ ಇವಾಗ ಸರಿಯಾಗಿ ಅರ್ಥ ಮಾಡ್ಕೋತಾ ಇದ್ದೀನಿ. ಗಂಡ ಧರ್ಮಾಧಿಕಾರಿ ಅಂತ ಹೇಳ್ತೀಯಾ, ಅಲ್ಲಿಂದ ಇಲ್ಲಿಗೆ ಅವನನ್ನು ಹುಡ್ಕೊಂಡ್ ಬಂದೆ ಅಂತ ಕತೆ ಬೇರೆ ಕಟ್ತೀಯಾ ಅಲ್ವಾ? ಈ ಊರಲ್ಲಿ ಧರ್ಮಾಧಿಕಾರಿ ಪಟ್ಟ ಖಾಲಿ ಇದೆ ಅಂತ ತಿಳ್ಕೊಂಡೆ ಈ ಊರಿಗೆ ಕಾಲಿಟ್ಟಿದ್ಯಾ ಅಲ್ವಾ? ಮನೆಗ್ ಬಂದು ಎಲ್ರ ಮನ್ಸನ್ನು ಗೆದ್ದು ಧರ್ಮಾಧಿಕಾರಿ ಪಟ್ಟ ಖಾಲಿದೆ ಅಂದ ಕೂಡ್ಲೆ ನಿನ್ ಮಗನ ಹೆಸರನ್ನ ಮುಂದಿಟ್ಟೆ. ಇದೆಲ್ಲ ಇವತ್ತು ನೆನ್ನೆ ಪ್ಲಾನ್ ಅಲ್ಲ ಬಿಡು, ಮೊದ್ಲೇ ನಿರ್ಧಾರ ಮಾಡ್ಕೊಂಡೇ ಬಂದಿದೀಯ. ಈ ವಿಷು ಅನ್ನೋ ಪಾತ್ರನೇ ಸುಳ್ಳು ಅನ್ನಿಸ್ತಿದೆ ನನಗೀಗ. ನಮ್ ಸಿಂಪತಿನೆಲ್ಲ ಗಳಿಸೋದಕ್ಕೆ ನೀನ್ ಆಡ್ತಿರೋ ನಾಟಕದಲ್ಲಿ ಇದು ಒಂದ್ ಭಾಗ ಯಾಕಾಗಿರ್ಬಾರ್ದು? ನಿಜ ಹೇಳು, ನಿನ್ ಮಗುವಿನ ತಂದೆ ಯಾರು? ವಿಷುನೇ ಅನ್ನೋದು ನನಗೆ ಅನುಮಾನ ಇದೆ.